ಪೋಷಕರೇ ಎಚ್ಚರ ಎಚ್ಚರ ಎಚ್ಚರ. ನಿಮ್ಮ ಮಕ್ಕಳು ರಸ್ತೆಯಲ್ಲಿ ಆಟ ಆಡುವಾಗ ಮಾನಸಿಕ ಅಸ್ವಸ್ಥರಂತೆ ಕೆಲವರು ವರ್ತಿಸ್ತಾರೆ. ನಿಮ್ಮ ಮಕ್ಕಳ ಜುಟ್ಟಿಡಿದು ಎಳೆಯುವುದು, ಒದೆಯುವುದು ಅಥವಾ ಮಕ್ಕಳಿಗೆ ಅನಗತ್ಯವಾಗಿ ಗಾಯಗಳಾಗಿದೆ ಅಂದ್ರೆ ಆ ಮಕ್ಕಳನ್ನ ವಿಚಾರಿಸಿ ಯಾಕಾಗಿ ಗಾಯಗಳಾಯ್ತು ಅಂತೇಳಿ. ಅದೇ ರೀತಿಯಾಗಿ ಬೆಂಗಳೂರಿನ ಬನಶಂಕರಿಗೆ ಸಮೀಪ ಇರುವಂತಹ ತ್ಯಾಗರಾಜನಗರದಲ್ಲಿ ಇಲ್ಲಿ ಓರ್ವ ಜಿಮ್ ಟ್ರೈನರ್ ಆಗಿರುವಂತ ರಂಜನ್ ಎಂಬಾತ ಮಕ್ಕಳು ರಸ್ತೆಯಲ್ಲಿ ಆಟ ಆಡ್ತಾ ಇದ್ರೆ ಸುಮ್ನೆ ಆ ಮಕ್ಕಳನ್ನ ಹಿಡಿದು ಎಳೆದಾಡುವುದು, ಜುಟ್ಟು ಹಿಡಿದು ಎಳೆಯುವುದು, ಒದೆಯುವುದು, ಹೀಗೆಲ್ಲ ವಿಕೃತಿಯನ್ನ ಮೆರೆದಿದ್ದಾನೆ. ಇದರಿಂದ ಆತಂಕಗೊಂಡ ಪೋಷಕರು ಸಿಸಿಟಿವಿ ಕ್ಯಾಮೆರಾಗಳನ್ನ ತಪಾಸಣೆ ಮಾಡಿ ಈಗ ಅವನು ಒದ್ದಿರುವುದು, ಜುಟ್ಟಿಡಿದು ಎಳೆದಾಡಿರುವಂತಹ ದೃಶ್ಯಗಳು ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿದೆ. ಈಗ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಿದ್ದಾರೆ. ಅವನ ವಿರುದ್ಧ FIR ದಾಖಲಾಗಿದೆ. ಇವನು ಬನ್ನೇರುಘಟ್ಟ ರಸ್ತೆಯಲ್ಲಿ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಿದ್ನಂತೆ. 3 ತಿಂಗಳ ಹಿಂದೆ ಸೆಲ್ಫ್ ಆಕ್ಸಿಡೆಂಟ್ ನಿಂದ ಈಗ ಎಲ್ಲೂ ಕೆಲ್ಸಕ್ಕೆ ಹೋಗ್ತಿಲ್ವಂತೆ. ಈ ಒಂದು ಚೇಷ್ಟೆಗಳನ್ನ ಮಾಡ್ತಾ ಮಕ್ಕಳಿಗೆ ತೀವ್ರ ಕಿರುಕುಳವನ್ನ ನೀಡ್ತಾ ಇರುವಂತ ದೃಶ್ಯಗಳು ಈಗ ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿರುವುದನ್ನ ನೋಡಿದ್ರೆ ಪೋಷಕರೇ ಬೆಚ್ಚಿ ಬೀಳ್ತಿದ್ದಾರೆ. ಇನ್ನು ಗಾಯಗೊಂಡಿರುವಂತಹ ಮಕ್ಕಳು ಕೂಡ ಇವನನ್ನ ನೋಡಿದ್ರೆ ಭಯ ಪಡುವಂತ ಪರಿಸ್ಥಿತಿ ಬಂದೊದಗಿದೆ. ಹಾಗಾಗಿ ಪೋಷಕರೇ ನಿಮ್ಮ ಮಕ್ಕಳ ಮೇಲೆ ನಿಗಾ ಇರ್ಲಿ. ರಸ್ತೆಗಳಲ್ಲಿ ಆಟ ಆಡುವಾಗ, ಸೈಕಲ್ ನಲ್ಲಿ ಹೋಗುವಾಗ ಮತ್ತು ಮಕ್ಕಳಲ್ಲಿ ಒಂದಷ್ಟು ಜಾಗೃತಿಯನ್ನ ಮೂಡಿಸುವಂತಹ ಜವಾಬ್ದಾರಿಯನ್ನ ಪೋಷಕರು ತೆಗೆದುಕೊಳ್ಳಬೇಕಾಗತ್ತೆ. ಈಗ ಈ ರಂಜನ್ನನ್ನ ವಶಕ್ಕೆ ಪಡೆದಿರುವಂತಹ ಬನಶಂಕರಿ ಪೊಲೀಸ್ನವರು ಇವನಿಗೆ ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನ ತಮಿಳುನಾಡಿನಲ್ಲಿ ನೀಡಿದ್ರು ಎನ್ನುವುದನ್ನ ಬೆನ್ನತ್ತಿದ್ದಾರೆ. ಇದರ ಜೊತೆಗೆ ರಾಜ್ಯ ಮಕ್ಕಳ ಆಯೋಗದ ಅಧ್ಯಕ್ಷರಾದಂತಹ ಶಶಿಧರ್ ಕೋಸಂಬೆ ಇವನ ವಿರುದ್ಧ ಕಠಿಣ ಕ್ರಮವನ್ನ ತೆಗೆದುಕೊಳ್ಳಬೇಕು. ಈ ಒಂದು ಮಕ್ಕಳನ್ನ ಈ ರೀತಿಯಾಗಿ ನಡೆಸಿಕೊಂಡಿರುವುದರಿಂದ ಒಂದಷ್ಟು ಪೋಷಕರು ಆತಂಕಗೊಂಡಿದ್ದಾರೆ. ಸಹಜವಾಗಿ ಈ ರೀತಿಯಾದಂತಹ ಘಟನೆಗಳು ಮರುಕಳಿಸಬಾರದು ಅಂದ್ರೆ ಇಂತಹ ಕಿಡಿಗೇಡಿಗಳಿಗೆ, ಕಿರಾತಕರಿಗೆ ಅಥವಾ ದುರುಳರಿಗೆ ಕಠಿಣ ಶಿಕ್ಷೆ ಆಗ್ಲೇಬೇಕಾಗಿದೆ. ಇವನ ಮಾನಸಿಕ ಸ್ಥಿತಿಯನ್ನು ಈಗ ಪೊಲೀಸ್ನವರು ಈತನನ್ನ ವಶಕ್ಕೆ ಪಡೆದು ಆ ಒಂದು ತಪಾಸಣೆಯನ್ನು ಮಾಡಿಸಲು ಮುಂದಾಗಿದ್ದಾರೆ. ಇನ್ನು ಸಿಸಿ ಕ್ಯಾಮೆರಾಗಳಲ್ಲಿ ಸೆರೆಯಾಗಿರುವಂತಹ ಮಕ್ಕಳ ಮೇಲಿನ ಹಲ್ಲೆಯ ಆ ಎಲ್ಲ ದೃಶ್ಯಗಳು ಎಂಥವರನ್ನು ಮನಕಲಕುವಂತೆ ಮಾಡುತ್ತೆ ಮತ್ತು ಬೆಚ್ಚಿ ಬೀಳಿಸುತ್ತೆ. ಅದೆಲ್ಲ ದೃಶ್ಯಗಳನ್ನು ನೋಡ್ತಾ ರಾಜ್ಯ ಮಕ್ಕಳ ಆಯೋಗದ ಅಧ್ಯಕ್ಷರು ಏನ್ ಹೇಳಿದ್ರು ಅದನ್ನೊಮ್ಮೆ ನೋಡೋಣ ಬನ್ನಿ. ಬೆಂಗಳೂರಿನ ಬನಶಂಕರಿ ನಗರದಲ್ಲಿ ಮಕ್ಕಳು ಆಟ ಆಡ್ತಕ್ಕಂಥ ವೇಳೆಯಲ್ಲಿ ವ್ಯಕ್ತಿಯೊಬ್ಬ ಒಂದು ಮಗುವಿನ ಮೇಲೆ ಹಲ್ಲೆ ಮಾಡಿದ್ದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ತೀವ್ರವಾಗಿ ಕಳವಳ ವ್ಯಕ್ತಪಡಿಸ್ತಾ ಇದೆ. ಏಕೆಂದರೆ ಮಕ್ಕಳು ಪಾಪ ಅವ್ರ ಪಾಡಿಗೆ ಅವರು ಆಟ ಆಡ್ತಾ ಇದ್ದಾರೆ. ಆಟ ಆಡ್ತಾ ಇದ್ದಕ್ಕಂಥ ವ್ಯಕ್ತಿ ಬಂದು ಆ ಥರ ಹಲ್ಲೆ ಮಾಡಿದ್ದು, ಕೌರೆ ಮಾಡಿದ್ದು, ಹಿಂಸೆ ಮಾಡಿದ್ದು ಭಾಳ ಬೇಸರದ ಸಂಗತಿ. ಹೀಗಾಗಿ ಆ ಒಂದು ಬನಶಂಕರಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಪೊಲೀಸ್ ಠಾಣೆಯ ಮುಖ್ಯಸ್ಥರಿಗೆ ತಮ್ಮ ಮೂಲಕ ಏನು ಹೇಳಿಕ್ಕೆ ಇಚ್ಛಪಡ್ತಾ ಇದ್ದಾನೆ ಅಂದರೆ ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಕೂಡಲೇ FIR ಮಾಡಬೇಕು. JJ ಆ್ಯಕ್ಟ್ ಸೆಕ್ಷನ್ 75 BNS 89 ಪ್ರಕಾರ ಆ ಒಂದು ಪ್ರಕರಣವನ್ನು ದಾಖಲಿಸಿ ಮುಂದೆ ಕಾನೂನಿನ ಕ್ರಮಕ್ಕೆ ಮುಂದಾಗಬೇಕಂಥೇಳಿ ಆಯೋಗ ತಮ್ಮ ಮೂಲಕ ಹೇಳಿಕ್ಕೆ ಇಚ್ಛಪಡ್ತಾ ಇದೆ. ಇದೇ ಥರ ಒಂದು ಮಕ್ಕಳಿಗೆ ನಮ್ಮ ಪ್ರತಿಯೊಬ್ಬರು ಸಹಿತ ಈ ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಮಕ್ಕಳಿಗೆ 18 ವರ್ಷ ಪೂರ್ಣಗೊಳ್ಳುವವರೆಗೆ ಭಾಳ ಗೌರವದಿಂದ, ಘನತೆಯಿಂದ, ಖುಷಿಯಿಂದ ಬದುಕಲಿಕ್ಕೆ ಅವಕಾಶ ಕೊಡಬೇಕು. ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಅನುಸಾರ ಪ್ರತಿಯೊಂದು ಮಗು ಸಹಿತ, ಸಮಾಜದ ಕಟ್ಟಕಡೆಯ ಮಗು ಸಹಿತ ಅದು ಭಾಳ ಆನಂದದಿಂದ, ಗೌರವದಿಂದ ಬದುಕಬೇಕಾಗಿದೆ. ಹೀಗಾಗಿ ಈ ಥರದ ಒಂದು ಘಟನೆಗಳು ಅಲ್ಲಲ್ಲಿ ಪದೇ ಆಗ್ತಿರುವುದು ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗ ಭಾಳಷ್ಟು ಒಂದು ಗಂಭೀರವಾಗಿ ತೆಗೆದುಕೊಂಡಿದೆ. ಹೀಗಾಗಿ ಈ ಒಂದು ಪ್ರಕರಣವನ್ನು ನಾವು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದಲ್ಲಿ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು ಮಾಡ್ಕೊಳ್ತೀವಿ. ಯಾವ ರೀತಿಯಾಗಿ ಯಾವ ಕಾರಣಕ್ಕಾಗಿ ಈ ಘಟನೆ ನಡೆದಿದೆ, ಇದರ ಹಿನ್ನೆಲೆ ಏನು, ಯಾವ ಉದ್ದೇಶಕ್ಕಾಗಿ ವ್ಯಕ್ತಿ ಈ ಥರ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಪತ್ತೆ ಹಚ್ಚಿ ಸೂಕ್ತ ಕ್ರಮಕ್ಕಾಗಿ ನಾವು ಸಂಬಂಧಪಟ್ಟಂಥವರಿಗೆ ಶಿಫಾರಸು ಮಾಡ್ತೀವಿ.